ಪ್ರತಿಯೊಂದು ಮನುಷ್ಯನ ಜೀವನನೂ ಬೇರೆಯೊಬ್ಬರಿಗೆ ಒಂದು ಕಲಿಕೆ ಅಥವಾ ಒಂದು ಬ್ಲೂ ಪ್ರಿಂಟ್ ಥರ ಕಾಣಿಸ್ತಾ ಇರುತ್ತೆ. ಈಗ ನೀವು ನಡೆದು ಬಂದಿರೋ ದಾರಿನಲ್ಲಿ ನನಗೇನೋ ಸಿಗುತ್ತೆ, ನಾನು ಹಿಂಗೆ ಯೋಚನೆ ಮಾಡ್ಬೋದಿತ್ತಲ್ಲ, ಲೈಫನ್ನು ಹೀಗೂ ನೋಡ್ಬೋದಿತ್ತಲ್ಲ ಅಂತ ಹೇಳ್ತಾರಲ್ಲ. ದೃಷ್ಟಿಕೋನ, ಸೃಷ್ಟಿ ಸರಿಯಾಗಿದೆ, ದೃಷ್ಟಿ ಸರಿಗಿರ್ಬೇಕಂತ. ಮೊದಲು ನೀವು ಲೈಫಲ್ಲಿ ಇಲ್ಲಿವರೆಗೂ ಹೇಗೆ ಬಂದಿದ್ದೀರಾ, ಇಷ್ಟು ಬೃಹತ್ತಾಗಿ ನಿಂತಿದ್ದೀರಲ್ಲ ಯಾಕೆ ಅಂತಂದಾಗ ನಿಮ್ಮ ಬಾಯಲ್ಲೇ ಬಂದಂಥ ಮಾತು 3 ಇದಕ್ಕೆ ಕ್ರೆಡಿಟ್ ಕೊಡ್ತೀನಿ: ದೇವರ ಕೃಪೆ, ಅಜ್ಜಿ ಕೃಪೆ ಮತ್ತು ನನ್ನ ಕಷ್ಟಗಳು ಅಂತ. ನೋಡಿ, ಇಲ್ಲಿ ಆಲೋಚನೆಯಲ್ಲೇ ಯಾರು ಕೇಳಿದ್ರೆ ಎಲ್ಲವನ್ನು ಕಂಪಾರ್ಟ್ಮೆಂಟಲೈಸ್ ಮಾಡಿ ನೀವು ಉತ್ತರ ಕೊಡ್ತೀರಲ್ಲ, ಅದೊಂದೇ ಸಾಕು. ಅಕ್ಕಿ ಬೆನ್ನಿದೆಯಾ ಅಂತ ನೋಡೋಕೆ ನಾವೇನು ಫುಲ್ಲು ಮಾಡೋ ಅಷ್ಟಿರಲ್ಲ. ನೀವು ಕಂಪಾರ್ಟ್ಮೆಂಟಲೈಸ್ ಮಾಡ್ತೀರಲ್ಲ. ಸೊ ಐ ವುಡ್ ಲೈಕ್ ಟು ಹಿಯರ್ ದ ಸ್ಟೋರಿ ಫರ್ದರ್. ದೇವರ ಕೃಪೆ ಅಂತ ದೇವರಿಂದ ಶುರು ಮಾಡೋಣ, ಅಜ್ಜಿಯಿಂದ ಶುರು ಮಾಡೋಣ, ಕಷ್ಟಗಳಿಂದ ಶುರು ಮಾಡೋಣ. ರಶ್ಮಿ ಅವರೇ, ನಾನು ನಮ್ಮ ತಾತ ಊರು ಉದಯಪುರ, ರಾಜಸ್ಥಾನ. ನಮ್ಮ ಅಪ್ಪಾಜಿ ಇಲ್ಲಿ ಬಂದರು, ನಮ್ಮ ತಾತ ಬಂದರು, ನಾನು ಇಲ್ಲಿ ಹುಟ್ಟಿದೆ, ಈ ಮಣ್ಣಲ್ಲಿ ಹುಟ್ಟಿದೆ. ಭಾಳ ನನಗೆ ಹೆಮ್ಮೆ ಆಗುತ್ತೆ. ನಾನು ಒಬ್ಬ ಕನ್ನಡಿಗ ಹೇಳೋಕ್ಕೆ ಭಾಳ ನನಗೆ ಹೆಮ್ಮೆ ಅನಿಸುತ್ತೆ ಇದು. ಇನ್ನೊಂದು, ಇಲ್ಲಿ ಬಂದು ನಾನು ಒಂದು ಸ್ಮಾಲ್ 50 ಸ್ಕ್ವೇರ್ ಫೀಟಲ್ಲಿ ಒಂದು ಚಿಕ್ಕದ ಅಂಗಡಿ ನಮ್ಮ ನಗರದ ಪೇಟಲ್ಲಿ ನಾನು ಹಾಕಿದ್ದೇನೆ, 50 ಸ್ಕ್ವೇರ್ ಫೀಟಲ್ಲಿ. ಆವಾಗ ಏನು ಡೈಮಂಡ್ ಅಂತ ನನಗೇನು ಗೊತ್ತಿರಲಿಲ್ಲ. ಈ ಡೈಮಂಡ್ ಜ್ಯುವೆಲ್ಲರಿ ಏನು, ಡೈಮಂಡ್ ಬಗ್ಗೆ ಏನು ಮಾಡೋದು ಅಂತ. ನಾನು ಯಾಕೆ ಈ ದೇವ್ರ ಕೃಪೆ ಅಂತ ಹೇಳಿದೆ ಅಂತ, ನಮ್ಮ ಅಪ್ಪಾಜಿ ಚಿನ್ನ ಬೆಳ್ಳಿ ವ್ಯಾಪಾರ ಮಾರಾಟ ಮಾಡ್ತಾಯಿದ್ರು. ನಾನು ಭಾಳ ಚಿಕ್ಕ ವಯಸ್ಸಲ್ಲಿ ನಾನು ತೀಟೆಗಳು ಮಾಡ್ತಾಯಿದ್ದೆ. ಅದರಿಂದ ನನಗೆ ಫ್ಯಾಮ್ಲಿ ಯಾರೂ ನಂಬ್ತಾ ಇರಲಿಲ್ಲ, ನಾನು ಏನು ಮಾಡ್ತೀನಿ ಮುಂದೆ ಅಂತ ಯಾರಿಗೂ ನಂಬಿಕೆ ಇರಲಿಲ್ಲ. ಬಟ್ ಯಾಕೆ ನಾನು ಈ ಕ್ರೆಡಿಟ್ ನಮ್ಮ ದೇವ್ರಿಗೆ ಕೊಡ್ತೀನಂದರೆ, ಆ ದೇವ್ರು ನನಗೆ ಈ ಡೈಮಂಡ್ ಫೀಲ್ಡಲ್ಲಿ ಅದು ಯಾವ ಥರ ನಾನು ಕರ್ಕೊಬಂದ ಅಂತ ನನಗೆ ಈಗಲೂ ನಾನು ಒಂದು ಸತಿ ಮಲ್ಕೊಂಡ್ರೆ ನೆನೆಸ್ಕೋತೀನಿ ನನಗೆ ಹೆಂಗೆ ಬಂದುಬಿಟ್ಟಿದೆ ಅಂತ. ನಾನು ಏನೋ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಲೈಫಲ್ಲಿ ಆಗಬೇಕು, ಆಗಿಬಿಟ್ಟು ಏನು ಮಾಡಬೇಕು, ಬರೀ ದುಡಿಯೋದು ಒಂದು ನನಗೆ ಇಚ್ಛೆ ಇರಲಿಲ್ಲ. ನಾನು ಅದ್ರ ಜೊತೆಗೆ ಸಮಾಜ ಸೇವೆ ಮತ್ತು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಭಾವನೆ. ನಾನು ಹುಟ್ಟಿದ ತಕ್ಷಣ ನಾನು ಬೆಳೆಯೋದು ಸ್ಟೈಲಿಂದನೇ ನಮ್ಮ ಅಜ್ಜಿ ನನಗೆ ಭಾಳ ಹೇಳ್ಕೊಟ್ರು, ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ. ಆ ರೀತಿಯಲ್ಲಿ ನಾನು ಮುಂದೆ ಹೋಗ್ತಾ ಬಂದೆ. ಅದರಲ್ಲಿ ಆವಾಗ ನನಗೇನೋ ಒಂದು ಚಿಕ್ಕದು, ನಾನು 10ನೇ ಕ್ಲಾಸ್ ಮುಗಿಸ್ಕೊಂಡು ನಾನು ಬಾಂಬೆಗೆ ಹೋಗಿ ಡೈಮಂಡ್ ಕಲ್ತ್ಕೊಬಂದು ಬೆಂಗಳೂರಿಗೆ ಬಂದು ಒಂದು 50 ಸ್ಕ್ವೇರ್ ಫೀಟಲ್ಲಿ ಒಂದು ಚಿಕ್ಕ ಆಫೀಸ್ ಮಾಡಿದೆ. ಆವಾಗ ನಮ್ಮ ಚಿಕ್ಕಪ್ಪ ಅವರು ಒಂದು ಸ್ವಲ್ಪ ದುಡ್ಡನ್ನು ಹಣ ಕೊಟ್ಟರು. ನಾನು ಹೇಳಿದೆ, ಅಂಕಲ್ ಈ ಹಣ ಕೊಡಿ, ನಾನು ಈ ಹಣ ಏನಾದರೂ ನಾನು ಡಬಲ್ ಮಾಡಿಬಿಟ್ರೆ ವಾಪಸ್ ನಿಮ್ಗೆ ತಗೊಂಡಿರೋದು ಹಣ ವಾಪಸ್ ಕೊಡ್ತೀನಿ, ಇಲ್ಲಾಂದರೆ ನೀವೇನು ಹೇಳ್ತೀರಾ ಮುಂದೆ ಆ ಜೀವನದಲ್ಲಿ ನೀವು ಹೆಂಗೆ ಹೇಳ್ತೀರಾ ಆ ಕೆಲಸಕ್ಕೆ ನಾನು ಮುಂದೆ ಹೋಗಿ ಮಾಡ್ತೀನಿ, ನೀವು ಹೇಳೋದು ಮಾತು ನಾನು ಕೇಳ್ತೀನಿ, ನಾನು ಯಾವುದ್ರಲ್ಲೂ ನಿಮಗೆ ನೆಕ್ಸ್ಟ್ ಆರ್ಗ್ಯುಮೆಂಟ್ ಕೊಡಲ್ಲ ಅಂತ. ಚಿಕ್ಕ ಅಂಗಡಿಯಿಂದ ಶುರು ಮಾಡಿಬಿಟ್ಟು ಇವತ್ತು ಸಾವಿರಾರು ಜನ ನಮ್ಮ ಹತ್ರ ಕೆಲಸ ಮಾಡ್ತಾಯಿದ್ದಾರೆ. ನಾವು ಡೈಮಂಡ್ ಜ್ಯುವೆಲ್ಲರಿಗೆ ಸೌತ್ ಇಂಡಿಯಾ ಕ್ಲೋಸ್ ಸೆಟ್ಟಿಂಗ್ ಡೈಮಂಡ್ ಜ್ಯುವೆಲ್ಲರಿ 5,000 ಹಳೆ ಕಳೆ ಇದು. ನಮ್ಮ ಕೃಷ್ಣದೇವರಾಯ ಒಡೆಯರ್ ಅವರಿಂದ ಬಂದಿರೋದು ಇನ್ನೂ ಹಳೆ ಕಥೆಗಳು ಇದು. ನಮ್ಮ ಕ್ಲೋಸ್ ಸೆಟ್ಟಿಂಗ್ ಡೈಮಂಡ್ ಜ್ಯುವೆಲ್ಲರಿ ಇವತ್ತು ನಮ್ಮ ಬೆಂಗಳೂರಿಗೆ ಭಾಳ ದೊಡ್ಡ ಮಟ್ಟಕ್ಕೆ ನಮ್ಮ ಪೂರ ವರ್ಲ್ಡ್ಗೆ ಎಕ್ಸ್ಪೋರ್ಟ್ ಆಗೋ ಕ್ಲೋಸ್ ಸೆಟ್ಟಿಂಗ್ ಡೈಮಂಡ್ ಜ್ಯುವೆಲ್ಲರಿ ನಾನು ಇವತ್ತು ಒನ್ ಆಫ್ ದ ಲೀಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ನಾನು ಬಂದಿದ್ದೀನಿ. ನನ್ನ ಜರ್ನಿ 50 ಸ್ಕ್ವೇರ್ ಫೀಟಿಂದ ಇವತ್ತು 21,000 ಸ್ಕ್ವೇರ್ ಫೀಟ್ ಆಫೀಸಿಗೆ ಬಂದಿದೆ ಅಂದರೆ ಅದು ಕಾರಣ ದೇವ್ರ ಒಂದು ಆಶೀರ್ವಾದ ಇದೆ. ಎರಡನೇ ನೀವು ಹೇಳಿದ್ರಿ ಅಜ್ಜಿ, ಹೌದು. ಯಾಕಂದರೆ ನಾವು ದೇವರು ಹೇಳ್ತೀವಿ, ನಾವು ದೇವರು ಇಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ. ತಾಯಿ ತಂದೆ ಜೊತೆ ದೇವರು ಖಂಡಿತ ಅವ್ರಲ್ಲಿದ್ದಾರೆ. ಬಟ್ ಅದಕ್ಕಿಂತ ನನ್ನ ಪ್ರಕಾರ ನಮ್ಮ ತಾತ ನಮ್ಮ ಅಜ್ಜಿ ಇದ್ದಾರಲ್ಲ, ಅವರು ಸಾಕ್ಷಾತ್ವಾದ ದೇವರು. ಯಾಕಂದರೆ ಅವ್ರು ನೋಡಿರೋ ಜೀವನ ಮತ್ತು ಅವ್ರ ಎಕ್ಸ್ಪೀರಿಯನ್ಸು, ಅದು ನಾವು ಅವ್ರವ್ರ ಮಾತು, ಒಂದೊಂದು ಮಾತು ಚಿನ್ನದ ಮಾತು. ಈಗ ನಾವು ಯಾವುದಾದ್ರೂ ಮಾತು ಹೇಳಲಿ, ಮುಂಚೆ ನಮ್ಮ ಅಜ್ಜಿ ಹೇಳೋರು ಏನು, ಏನಾದರೂ ಇದ್ದರೆ ಹಂಚ್ಬಿಟ್ಟು ತಿನ್ನಬೇಕು ಅಂತ. ನಮ್ಗೆ ಗೊತ್ತಾಗ್ತದೆ ಏನು ಹಂಚಿ ತಿನ್ನೋದು, ನನಗೆ ಸಿಗೋದೆ ಒಂದು ಚಾಕ್ಲೇಟ್, ಏನು ಹಂಚಬೇಕು ಅಂತ. ಈಗ ಅನಿಸ್ತಾ ಇದೆ ನಮ್ಗೆ ಏನು ಸಿಕ್ಕಿದ್ರು ನಾವು ಹಂಚಿ ತಿನ್ನೋದು ಸುಖ ಇದೆಯಲ್ಲ, ಆ ಸುಖ ಈ ಪ್ರಪಂಚದಲ್ಲಿ ಎಲ್ಲೂ ಸಿಗೋಲ್ಲ. ನೋ ವಂಡರ್ ದೇ ಸೇ ಕೈಂಡ್ನೆಸ್ ಇಸ್ ಅ ಲಕ್ಸುರಿ. ಇವತ್ತಿಗೆ ಹೌದು, ಇವತ್ತು ಸಹಾನುಭೂತಿ ತೋರಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡೋಂಗೆ ಆಗೋಗ್ಬಿಟ್ಟಿದೆ ಗೊತ್ತಿಲ್ಲದಿರೋರಿಗೆ. ಅಂದರೆ ಕೈಂಡ್ನೆಸ್ ಇದೆಯಲ್ಲ, ಅದು ಒಂದು ಗುಣ, ದೇವ್ರ ಕೃಪೆ. ಅದು ಎಲ್ಲರಿಗೂ ಬರೋಲ್ಲ. ನಿಜ ಹೇಳಬೇಕಂದ್ರೆ ಅದು ಕೈಂಡ್ನೆಸ್ ನಿಮ್ಗೆ ಹೆಂಗೆ ಬರುತ್ತೆ ಅಂದರೆ, ನೀವು ಬೆಳೆದಿರೋದು ವಾತಾವರಣ ಮತ್ತು ನೋಡಿರೋದು ಕಷ್ಟ, ಮತ್ತು ಇನ್ನೊಬ್ಬರಿಗೆ ನಿಮ್ಮ ದುಃಖ ಅವ್ರ ದುಃಖ, ಅವ್ರ ದುಃಖನ ನಿಮ್ಮ ದುಃಖ ಅಂತ ನೀವು ಯಾವಾಗ ಅನ್ಕೋತೀರೋ, ಇಲ್ಲ ನೀವು ಅನುಭವಿಸ್ತೀರೋ,
ಆವಾಗ ನಿಮ್ಗೆ ಗೊತ್ತಾಗುತ್ತೆ ಜೀವನ ಹೇಗಂತ. ಆ ಕೈಂಡ್ನೆಸ್ಸು ಎಲ್ಲರಿಗೂ ಬರೋಕ್ಕಾಗಲ್ಲ. ನಾನು ನೋಡಿದ್ದೀನಿ, ಭಾಳ ಜನ ನೋಡಿದ್ದೀನಿ, ಭಾಳ ಕೋಟ್ಯಾಂತರ ರೂಪಾಯಿ ದುಡ್ದಿದ್ರು ಆ ಕೈಂಡ್ನೆಸ್ ಅವ್ರಲ್ಲಿ ಬಂದಿಲ್ಲ ಅಂದರೆ ಅವ್ರಿಗೆ ಇನ್ನೂ ಬೇಕು, ಅದ್ರ ಬಗ್ಗೆ ಇನ್ನೂ ಮಾತಾಡ್ತಾರೆ. ಅವ್ರು ನಾನು ತಪ್ಪಂತ ಹೇಳಲ್ಲ, ಯಾಕಂದರೆ ಅವ್ರವ್ರ ಜೀವನ ಅವ್ರವ್ರು ಮಾತಾಡ್ಕೋಬೋದು. ಬಟ್ ಒಂದು ನಾನು ಕಲ್ತ್ಕೊಂಡೆ, ನಾವು ಇನ್ನೊಬ್ಬರ ಬಗ್ಗೆ ಯಾವಾಗ ನಾವು ಚಿಂತನೆ ಮಾಡ್ತೀವ್ರೋ ದೇವ್ರು ನಮ್ಮ ಬಗ್ಗೆ ಚಿಂತನೆ ಮಾಡ್ತಾರೆ. ಇದು ಯಾರು ಹೇಳಿದ್ದು? ನಮ್ಮ ಅಜ್ಜಿ ಹೇಳಿರೋದು. ನಮ್ಮ ಅಜ್ಜಿ ಯಾವಾಗಲೂ ಹೇಳೋರು, ನಿನ್ನ ಬಗ್ಗೆ ಸ್ವಂತ ನಾಯಿ ಮಕ್ಕಳನ್ನ ಕಾಪಾಡುತ್ತೆ, ಅದು ದೊಡ್ಡ ವಿಷಯ ಇಲ್ಲ ಅಂತೆ. ನಾವು ಮಕ್ಕಳು ತಂದೆ ತಾಯಿ ಮಕ್ಕಳು ತಂದೆ ತಾಯಿ ಕಾಪಾಡ್ತಾರೆ, ಮತ್ತು ತಂದೆ ತಾಯಿ ಮಕ್ಕಳು ಕಾಪಾಡ್ತಾರೆ, ದೊಡ್ಡ ವಿಷಯ ಇಲ್ಲ ಅಂತೆ. ಪಕ್ಕದ ಊರವರು ಇಲ್ಲ ಪಕ್ಕದ ಮನೆಯವರು ಅವ್ರ ಮಕ್ಕಳು ಇಲ್ಲ ಅವ್ರ ತಂದೆ ತಾಯಿಗೆ ನೀನು ಏನು ಸೇವೆ ಮಾಡ್ತೀಯೋ ಆ ಸೇವೆಗೆ ನಿನಗೇನು ಆಶೀರ್ವಾದ ಸಿಗುತ್ತೆ, ಫಲ ಸಿಗುತ್ತೆ, ಆ ದೇವ್ರು ನಿನಗೆ ಅದಕ್ಕಿಂತ ಡಬಲ್ ಕೊಡ್ತಾನೆ. ಅದು ಯಾವಾಗಲೂ ನಮ್ಮ ಅಜ್ಜಿ ನಮ್ಗೆ ಹೇಳ್ಕೊಡೋರು, ಜನಸೇವೆ. ಹೌದು. ನಾನು ಈಗಲೂ ಜ್ಞಾಪನ ಇದೆ ರಶ್ಮಿ ಅವರೇ, ನಮ್ಮ ಅಜ್ಜಿ ಕೋವಿಡಲ್ಲಿ ತೀರೋದ್ರು. ಅವರು 90 ವಯಸ್ಸು ಇರ್ಬೇಕು ಅವ್ರಿಗೆ. ಅವ್ರು 90 ವಯಸ್ಸು ಅಲ್ಲಿ ತೀರೋಗಿದ್ರು. ಅವರು ಹೋಗೋ ಟೈಮಲ್ಲೂ ಒಂದು ಮಾತು ಹೇಳಿದ್ರು, ಚೇತನ್, ನನಗೆ ನೀನು ಪ್ರಾಮಿಸ್ ಮಾಡು, ನಿನಗೋಸ್ಕರ ನೀನು ಏನಾದರೂ ಮಾಡ್ತೀಯ ಇಲ್ಲ ಗೊತ್ತಿಲ್ಲ, ನಿನ್ನ ಸುತ್ತಮುತ್ತವರವರು ನಿನ್ನಿಂದ ಯಾವತ್ತೂ ಹರ್ಟ್ ಆಗಬಾರ್ದು, ನೀನು ಎಷ್ಟು ಅವ್ರು ಸಹಾಯ ಮಾಡೋಕ್ಕಾಗುತ್ತೆ ಎಲ್ಲ ರೀತಿಯಲ್ಲಿ ನೀನು ಅವ್ರ ಜೊತೆ ಇದ್ದು ನಿಂತ್ಕೋಬೇಕಂದ್ರೆ, ಯಾವಾಗ ನೀನು ಅವ್ರ ಜೊತೆ ನಿಂತ್ಕೋತೀಯ ದೇವ್ರು ನಿನ್ನ ಬೆನ್ನಿಂದ ಇರ್ತಾನೆ ಅಂತ ಹೇಳೋರು. ಆ ಮಾತು ನಾನು ಯಾವತ್ತೂ ಬರ್ತಿಲ್ಲ. ಅದೇ ಕಾರಣ ನನಗನ್ಸುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಆ ದೇವ್ರ ಕೃಪೆ, ಅಜ್ಜಿ ಕೃಪೆ ಮತ್ತು ನನ್ನ ಪುರುಷಾರ್ಥ. ಮನುಷ್ಯ ಹೇಳೋನು ಪುರುಷಾರ್ಥದಿಂದ ಎಲ್ಲ ಸಾಧಿಸ್ಬೋದಂತ. ಪುರುಷಾರ್ಥದಿಂದ ಏನೂ ಸಾಧಿಸೋಕ್ಕಾಗಲ್ಲ. ಪುರುಷಾರ್ಥದಿಂದ ನೀವೇನೋ ಒಂದು ಆಗ್ಬೋದು, ಬಟ್ ಏನಂದರೆ ದೇವಶಕ್ತಿ ಮತ್ತು ನಮ್ಮ ದೊಡ್ಡವ್ರ ಆಶೀರ್ವಾದ, ಅದೆರಡು ಇದ್ದರೆ ನಾವು ಒಂದು ಒಳ್ಳೆ ಮನುಷ್ಯ ಆಗ್ಬೋದು. ಅದು ಭಾಳ ಇಂಪಾರ್ಟೆಂಟು. ಒಂದು ಕಾಣೋ ಶಕ್ತಿ, ಒಂದು ಕಾಣಲ್ಲ ಆಶೀರ್ವಾದ ಅಥವಾ ಅವರು ಕೊಡೋ ಮಾರ್ಗದರ್ಶನ ನೀವು ತೊಗೊಂಡ್ರಿ. ಇನ್ನೊಂದು ಕಾಣದೇ ಇರೋ ಶಕ್ತಿ. ಹೌದು.